ದೇವತೆಗಳಿಗೂ ಋಷಿಮುನಿಗಳಿಗೂ ಭೂಮಿಯ ಸಕಲ ಜೀವರಾಶಿಗಳಿಗೂ ಆತಂಕದ ದಿನಗಳು. ರಾಕ್ಷಸರ ಅರಸ ಲಂಕೇಶ್ವರ ರಾವಣನ ಅತ್ಯಾಚಾರ ಸಹನೆಯ ಮಿತಿಮೀರಿತ್ತು. ತನ್ನ ಅಪಾರ ತಪಸ್ಸು ಮತ್ತು ವರಗಳ ಅಹಂಕಾರದಿಂದ ಅಮರನೆಂದು ಭಾವಿಸಿದ್ದ ಆ ರಾಕ್ಷಸನನ್ನು ಸಂಹರಿಸಲು ತ್ರಿಮೂರ್ತಿಗಳಲ್ಲೊಬ್ಬರಾದ ಶ್ರೀ ಮಹಾವಿಷ್ಣುವಿಗೆ ಸಾಕ್ಷಾತ್ ಬ್ರಹ್ಮದೇವರು ಮೊರೆಯಿಡುತ್ತಾರೆ. ಶ್ರೀಹರಿಯು ಸರ್ವರನ್ನೂ ಸಮಾಧಾನಪಡಿಸಿ ಮಾನವ ಧರ್ಮವನ್ನು ಸ್ಥಾಪಿಸಲು ಮಾನವ ರೂಪದಲ್ಲಿ ಅವತರಿಸುವುದಾಗಿ ವಚನ ನೀಡುತ್ತಾನೆ. ಆ ಕ್ಷಣದಲ್ಲೇ ಅಯೋಧ್ಯೆಯ ನಗರದಲ್ಲಿ ದಶರಥ ಮಹಾರಾಜನ ಅರಮನೆಯಲ್ಲಿ ಪುತ್ರಕಾಮೇಷ್ಟಿ ಯಾಗವು ಸಂಪನ್ನವಾಗುತ್ತದೆ. ವಿಶ್ವಾಮಿತ್ರ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ನಡೆದ ಆ ಯಾಗದಿಂದ ದೇವತೆಗಳಿಗೆ ಅಮೃತವನ್ನುಂಟು ಮಾಡಿದ ಹವಿಸ್ಸು ದಶರಥನ ರಾಣಿಯರಿಗೆ ಪ್ರಾಪ್ತವಾಗುತ್ತದೆ. ಚೈತ್ರಮಾಸದ ಶುಕ್ಲಪಕ್ಷದ ನವಮಿಯಂದು ಅಭಿಜಿತ್ ಮುಹೂರ್ತದಲ್ಲಿ ಪುಣ್ಯದ ಕ್ಷಣವೊಂದು ಉದ್ಭವಿಸಿತು. ಸೂರ್ಯವಂಶದ ಕುಲದೀಪವಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಮಾನವ ಪುತ್ರನಾಗಿ ಜನ್ಮತಾಳಿದರು. ಕೌಸಲ್ಯಾದೇವಿಯ ಗರ್ಭದಿಂದ ಜನಿಸಿದ ಆ ಶಿಶುವಿಗೆ ದಶರಥ ಮಹಾರಾಜರು ರಾಮ ಎನ್ನು ನಾಮಕರಣ ಮಾಡಿದರು. ರಮತೆ ಇತಿ ರಾಮಃ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಆನಂದವನ್ನು ಉಂಟುಮಾಡುವವನು. ರಾಮನ ಜನ್ಮದ ಸುದ್ದಿಯು ಅಯೋಧ್ಯೆಯಲ್ಲಿ ಹಬ್ಬದ ಮಳೆಯನ್ನೇ ಸುರಿಸಿತು. ಸೀತೆಯ ಜನ್ಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನ್ಮ ಎಲ್ಲವೂ ಒಂದೇ ಸಮಯದಲ್ಲಿ ಘಟಿಸಿ ಅಯೋಧ್ಯೆಯು 4 ಕುಮಾರರ ಕಲರವದಿಂದ ಮುಗಿಲು ಮುಟ್ಟಿತು. ಬಾಲ್ಯದಿಂದಲೂ ರಾಮನ ಪ್ರತಿಯೊಂದು ಲೀಲೆಯೂ ಅದ್ಭುತವಾಗಿತ್ತು. ತಾಟಕಾವಧಿ, ಅಹಲ್ಯೆಯ ಶಾಪ ವಿಮೋಚನೆ ಹೀಗೆ ಗುರು ವಿಶ್ವಾಮಿತ್ರರ ಸಾನ್ನಿಧ್ಯದಲ್ಲೇ ಅವರ ದಿವ್ಯತ್ವವು ಬೆಳಕಿಗೆ ಬಂದಿತು. ಮಿಥಿಲೆಯಲ್ಲಿ ಜನಕ ಮಹಾರಾಜನ ಸಭೆಯಲ್ಲಿ ಶಿವನ ಅದ್ಭುತ ಧನುಸ್ಸನ್ನು ಎತ್ತಿ ಮುರಿದು ಜಗಜ್ಜನನಿ ಸೀತಾದೇವಿಯನ್ನು ವರಿಸಿದ ಕ್ಷಣವು ಚರಿತ್ರೆಯಲ್ಲೇ ಸ್ವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿತು. ಆದರೆ ಧರ್ಮದ ಮಾರ್ಗವು ಸುಲಭವಲ್ಲ. ಪಿತೃವಚನ ಪಾಲನೆಗಾಗಿ ಕೇವಲ 14 ವರ್ಷಗಳ ಕಾಡು ಜೀವನವನ್ನು ಸ್ವೀಕರಿಸಿ ರಾಜ್ಯವನ್ನೇ ತ್ಯಜಿಸಿದ ಮಹಾನ್ ಪುರುಷರು ಶ್ರೀರಾಮರು. ಭರತನು ಬೇಡಿದರೂ ನಾ ಮರಳುವುದಿಲ್ಲ ಎಂದು ಪಿತೃವಚನವನ್ನು ಸ್ಥಾಪಿಸಿದ ಘನತೆ, ಲಕ್ಷ್ಮಣನ ಅಪಾರ ಸಹೋದರ ಪ್ರೇಮ, ಸೀತೆಯ ಪತಿವ್ರತಾ ಧರ್ಮ ಇದೆಲ್ಲವೂ ರಾಮಾಯಣದ ಮಹಾಕಾವ್ಯವನ್ನು ರಚಿಸಿದವು. ಕರ್ಮದ ಫಲವೇನೋ ರಾಕ್ಷಸರ ದುಷ್ಟದೃಷ್ಟಿ ಸೀತೆಯ ಮೇಲೆ ಬಿತ್ತು. ಸೀತಾಪಹರಣದ ನೋವು ರಾಮನ ಹೃದಯವನ್ನು ಛಿದ್ರಗೊಳಿಸಿತು. ಆದರೆ ಆ ನೋವು ಶತ್ರು ಸಂಹಾರದ ಜ್ವಾಲೆಯಾಗಿ ಮಾರ್ಪಟ್ಟಿತು. ಇಲ್ಲಿ ಅನಾಥನಾದ ರಾಮನಿಗೆ ಸಾಕ್ಷಾತ್ ಆಂಜನೇಯನ ರೂಪದಲ್ಲಿ ಭಕ್ತಿಯೇ ಸ್ವತಃ ಸಹಾಯಕ್ಕೆ ಬಂದಿತು. ಸುಗ್ರೀವನ ಮೈತ್ರಿ, ಸಮುದ್ರದ ಮೇಲೆ ಸೇತುಬಂಧನ ಮತ್ತು ಲಂಕೆಯಲ್ಲಿ ಭೀಕರ ಯುದ್ಧ. ರಾವಣನ ಪ್ರತಿಯೊಂದು ತಲೆಯೂ ಅಹಂಕಾರದ ಸಂಕೇತವಾಗಿತ್ತು. ರಾಮನ ಬಾಣವು ಆ ಅಹಂಕಾರವನ್ನು ನಿರ್ಮೂಲನೆ ಮಾಡಿತು. ವಿಭೀಷಣನ ಶರಣಾಗತಿ ಎಂಬಂತೆ ರಾಮನು ಧರ್ಮವನ್ನು ಸ್ಥಾಪಿಸಿದನು. ಅಯೋಧ್ಯೆಯನ್ನು ಮರಳಿ ಪಡೆದು ಪಟ್ಟಾಭಿಷೇಕದೊಂದಿಗೆ ರಾಮರಾಜ್ಯ ಎಂಬ ಸುವರ್ಣ ಯುಗವನ್ನು ಆರಂಭಿಸಿದನು. ಆದರೆ ರಾಮನನ್ನು ನಾವು ದೇವರೆಂದು ಆರಾಧಿಸುವುದು ಕೇವಲ ಅವನ ಶೌರ್ಯಕ್ಕಾಗಿ ಮಾತ್ರವೇ ಅಲ್ಲ. ರಾಮನು ಮರ್ಯಾದಾ ಪುರುಷೋತ್ತಮ. ಅವನ ಪ್ರತಿಯೊಂದು ನಡೆಯೂ ನಮಗೊಂದು ಪಾಠ. ಪುತ್ರನಾಗಿ ಪಿತೃವಚನ ಪಾಲನೆ, ಗುರು ಶಿಷ್ಯನಾಗಿ ವಿಶ್ವಾಮಿತ್ರನ ಆಜ್ಞೆಯನ್ನು ಶಿರಸಾವಹಿಸಿದುದು, ಸಹೋದರನಾಗಿ ಲಕ್ಷ್ಮಣ, ಭರತ, ಶತ್ರುಘ್ನರ ಬಗ್ಗೆ ಅಪಾರ ಪ್ರೀತಿ, ಪತಿಯಾಗಿ ಏಕಪತ್ನಿ ವ್ರತವನ್ನು ಪಾಲಿಸಿದುದು, ರಾಜನಾಗಿ ಪ್ರಜೆಗಳ ಸುಖವನ್ನೇ ಸ್ವಂತ ಸುಖವನ್ನಾಗಿಸಿಕೊಂಡುದು. ರಾಮನವಮಿಯಂದು ನಾವು ರಾಮನ ಜನ್ಮವನ್ನು ಆಚರಿಸುವುದು ಎಂದರೆ ನಮ್ಮೊಳಗಿನ ಸದ್ಗುಣಗಳಿಗೆ ಜನ್ಮ ನೀಡುವುದು, ಸತ್ಯ, ಧರ್ಮ, ಕ್ಷಮೆ, ಸಹನೆ ಮತ್ತು ಕರ್ತವ್ಯ ಪ್ರಜ್ಞೆಗೆ ಪುನಶ್ಚೇತನ ನೀಡುವುದು. ಇಂದಿನ ಈ ಕಲಿಯುಗದಲ್ಲಿ ನಮ್ಮ ಸುತ್ತಲೂ ಅನೇಕ ರಾವಣರಿದ್ದಾರೆ. ದುರಾಸೆ, ಅಹಂಕಾರ, ಅಸತ್ಯ, ಅನ್ಯಾಯ ಅವುಗಳನ್ನು ಎದುರಿಸಲು ನಮ್ಮೆಲ್ಲರಿಗೂ ನಮ್ಮೊಳಗಿನ ರಾಮನ